ಹಾಯ್ ಹಲೋ ವಿದ್ಯಾರ್ಥಿಗಳೇ, ಪುನರ್ವಿ ಎಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಕದಡಿದ ಸಲಿಲಂ ತಿಳಿಯುವಂತೆ ಅನ್ನುವಂತಹ ಪದ್ಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಮಾರ್ಕ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾ ದೇವತೆ ಯಾವುದು? ಆಪ್ಷನ್ಸ್ ಇದೆ: ಶಂಕಿಣಿ, ಬಹುರೂಪಿಣಿ, ಡಾಕಿಣಿ, ಮಾರಿಣಿ. ಸೊ ಸರಿಯಾದ ಉತ್ತರ ಬಂದು ಬಹುರೂಪಿಣಿ ವಿದ್ಯೆ. ಪ್ರಶ್ನೆ 2, ಲಕ್ಷ್ಮೀಧರ ಎಂದರೆ ಯಾರು? ಉತ್ತರ ನೋಡೋಣ. ಆಪ್ಷನ್ಸ್ ನೋಡೋಣ: ರಾವಣ, ಲಕ್ಷ್ಮಣ, ರಾಮ, ವಿಭೀಷಣ. ಸರಿಯಾದ ಉತ್ತರ ಬಂದು ಲಕ್ಷ್ಮಣ. ಇನ್ನು ಮೂರನೆಯ ಒಂದು ಪ್ರಶ್ನೆಯನ್ನು ನೋಡೋಣ. ಇವರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ರಾವಣನ, ರಾಮ ಲಕ್ಷ್ಮಣರನ್ನ, ಸೀತೆಯನ್ನ, ವಿಭೀಷಣನನ್ನ. ಸರಿಯಾದ ಉತ್ತರ ರಾಮ ಲಕ್ಷ್ಮಣರನ್ನ. ಪ್ರಶ್ನೆ 4, ರಾವಣನ ಅಂತಃಪುರದವರನ್ನ ಹಿಂಸಿಸಿದವರು ಯಾರು? ಕೇಚರರು, ರಾಕ್ಷಸರು, ಅಂಗದಾದಿಗಳು, ಸಾಮಾನ್ಯ ಜನರು. ಸರಿಯಾದ ಉತ್ತರ ಅಂಗದಾದಿಗಳು. ಪ್ರಶ್ನೆ 5, ದಶಾನನ ಎಂದರೆ ಈತ. ಆಪ್ಷನ್ಸ್ ನೋಡೋಣ: ರಾವಣ, ಲಕ್ಷ್ಮಣ, ರಾಮ, ವಿಭೀಷಣ. ಸರಿಯಾದ ಉತ್ತರ ರಾವಣ. ಪ್ರಶ್ನೆ 6, ಮಯತನುಜೆ ಎಂದರೆ ಯಾರು? ಸೊ ಆಪ್ಷನ್ಸ್ ನೋಡೋಣ: ಸೀತೆ, ಗಾಂಧಾರಿ, ಹಾಗೇನೆ ಸಾವಿತ್ರಿ, ಸೀತೆ, ಗಾಂಧಾರಿ, ಒಂದ್ ಸೆಕೆಂಡ್, ಓಕೆ, ಸೀತೆ, ಗಾಂಧಾರಿ, ಸಾವಿತ್ರಿ, ಮಂಡೋದರಿ. ಸರಿಯಾದ ಉತ್ತರ ಮಂಡೋದರಿ. ಪ್ರಶ್ನೆ 7, ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದನು? ಶಾಂತಿ ಜಿನಭವನದಲ್ಲಿ, ಶಿವಾಲಯದಲ್ಲಿ, ಅರಮನೆಯಲ್ಲಿ, ಪ್ರಮದವನದಲ್ಲಿ. ಸರಿಯಾದ ಉತ್ತರ ಶಾಂತಿ ಜಿನಭವನದಲ್ಲಿ. ಪ್ರಶ್ನೆ 8, ವಿಯಚ್ಚರಾಧಿಪ ಎಂದರೆ ಇವನು? ರಾವಣ, ಲಕ್ಷ್ಮಣ, ರಾಮ, ವಿಭೀಷಣ. ಸರಿಯಾದ ಉತ್ತರ ರಾವಣ. ಪ್ರಶ್ನೆ 9, ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು? ಆ ಅರಲಂಬುಗಳಿಲ್ಲದ ಕಾಮನಂತೆ, ಜಟಧಾರಿ ಶಿವನಂತೆ, ಶ್ರೀರಾಮಚಂದ್ರನಂತೆ, ಹನುಮಂತನಂತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅರಲಂಬುಗಳಿಲ್ಲದ ಕಾಮನಂತೆ. ಇನ್ನು ಪ್ರಶ್ನೆ, ರಾವಣನ ಆಗಮನವನ್ನ ಸೀತೆಗೆ ತೋರಿದವರು ಯಾರು? ಕಚ್ಚಕಾಂತೆಯರು, ವನದೇವತೆಗಳು, ತೋಟಗಾತಿಯರು, ಮಾಟಗಾತಿಯರು. ಸರಿಯಾದ ಉತ್ತರ ಕಚ್ಚಕಾಂತೆಯರು. ಪ್ರಶ್ನೆ 1, ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು? ನಂದನವನದಲ್ಲಿ, ಅಶೋಕವನದಲ್ಲಿ, ಕುಬೇರವನದಲ್ಲಿ, ಪ್ರಮದವನದಲ್ಲಿ. ಸರಿಯಾದ ಉತ್ತರ ಪ್ರಮದಾವನದಲ್ಲಿ. ಪ್ರಶ್ನೆ 12, ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು? ಸೀತೆ, ಸುಮಿತ್ರೆ, ಸಾವಿತ್ರಿ, ಮಂಡೋದರಿ. ಸರಿಯಾದ ಉತ್ತರ ಸೀತೆ. ಸೀತೆ ಇದನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು. ರಾವಣನ ರೂಪ, ರಾವಣನ ಮಾತು, ರಾವಣನ ವಂಶ, ರಾವಣನ ವ್ಯಕ್ತಿತ್ವ. ಸರಿಯಾದ ಉತ್ತರ ರಾವಣನ ರೂಪ. ಪ್ರಶ್ನೆ 14, ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು? ರಾವಣನಿಗೆ, ಲಕ್ಷ್ಮಣನಿಗೆ, ವಿಭೀಷಣನಿಗೆ, ರಾಮನಿಗೆ. ಸರಿಯಾದ ಉತ್ತರ ರಾವಣನಿಗೆ. ಪ್ರಶ್ನೆ 15, ಕದಡಿದ ಸಲಿಲಂ ತಿಳಿಯುವಂದರೆ ಕಾವ್ಯದಲ್ಲಿ ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ. ಕದಡಿದ ನೀರು, ಹರಿವ ನೀರು, ರಾವಣನ ಮನಸ್ಸು, ರಾವಣನ ಕೋಪ. ಸರಿಯಾದ ಉತ್ತರ ರಾವಣನ ಮನಸ್ಸು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಮಂಡೋದರಿ, ಸೀತೆ, ಸಾವಿತ್ರಿ, ಶಬರಿ. ಸರಿಯಾದ ಉತ್ತರ ಸೀತೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೆ, ನೆವಮನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಎನ್ನ ರಾಮನ ಸಹೋದರ, ರಾವಣನ ಸಹೋದರ, ಸೀತೆಯ ಸಹೋದರ, ಲಕ್ಷ್ಮಣನ ಸಹೋದರ. ಸರಿಯಾದ ಉತ್ತರ ರಾವಣನ ಸಹೋದರ. ರಾವಣನಿಗೆ ಹಿತವನ್ನು ಹೇಳಿದವನು ಯಾರು? ರಾಮ, ಲಕ್ಷ್ಮಣ, ವಿಭೀಷಣ, ಹನುಮಂತ. ಸರಿಯಾದ ಉತ್ತರ ಬಂದು ವಿಭೀಷಣ. ಸೌಮಿತ್ರಿ ಎಂದರೆ ಯಾರು? ರಾಮ, ಲಕ್ಷ್ಮಣ, ರಾವಣ, ಭರತ. ಸರಿಯಾದ ಉತ್ತರ ಲಕ್ಷ್ಮಣ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ, ನೆವಮನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ, ಅವಿವೇಕ್ಯ ನಿನ್ನೆನ್ನ ಕುಲದ ಪೆಂಪಳಿವಿನೇಗಂ. ಈ ಪದ್ಯ ಭಾಗದಲ್ಲಿ ರಾವಣ ಸೂಚಿಸುವ ಪ್ರಾಣಪ್ರಿಯರು ಯಾರು? ರಾಮ, ಲಕ್ಷ್ಮಣ, ರಾವಣ, ಮಂಡೋದರಿ, ರಾಮ, ಸೀತೆ, ರಾಮ, ಹನುಮಂತ. ಸರಿಯಾದ ಉತ್ತರ ರಾಮ, ಸೀತೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ ತೀರ ದಶವದನಂಗಾದುದು ವೈರಾಗ್ಯಂ, ಸೀತೆಯೋಳು ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಉದಾತ್ತನಾದ ಸೀತೆಗೆ ನೀಲಿರಾಗ ಉಂಟಾಯಿತು, ಉದಾತ್ತನಾದ ರಾವಣನಿಗೆ ನೀಲಿರಾಗ ಉಂಟಾಯಿತು, ಕದಡಿದ ಮನಸ್ಸು ಸ್ಥಿರವಾಯಿತು, ಸೀತೆಗೆ ವೈರಾಗ್ಯ ಉಂಟಾಯಿತು. ಸರಿಯಾದ ಉತ್ತರ ಕದಡಿದ ಮನಸ್ಸು ಸ್ಥಿರವಾಯಿತು. ಸಮಧಿಕರಾರ್ ಜಗತ್ರಳೆಯದೊಳ್ ಇನ್ನು ಎನಗೆ ಇದಿರ್ಚುವನ್ ಯಾರ್ ಸಮರಳೆಂದು ತನ್ನ ಭುಜದಂಡಮನ್ ವೀಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ: ರಾವಣನ ಆಕ್ರೋಶ, ರಾವಣನ ನೋವು, ರಾವಣನ ಉತ್ಸಾಹ, ರಾವಣನ ಹತಾಶೆ. ಸರಿಯಾದ ಉತ್ತರ ಬಂದು ರಾವಣನ ಆಕ್ರೋಶ. ಏನಂ ಕೇಳದಪ್ಪನೋ ರಘುಸೂನುವ ಲಕ್ಷ್ಮಣನ ಪಲ್ಲವಾರ್ತೇನ್. ಈ ಪದ್ಯ ಭಾಗವು ಏನನ್ನ ಸೂಚಿಸುತ್ತದೆ? ಸೀತೆಯ ಆತಂಕ, ಸೀತೆಯ ಉತ್ಸಾಹ, ಸೀತೆಯ ಹತಾಶೆ, ಸೀತೆಯ ಸಂಭ್ರಮ. ಸರಿಯಾದ ಉತ್ತರ ಸೀತೆಯ ಆತಂಕ. ಹಾಗೇನೆ ನೆಕ್ಸ್ಟ್ ನೋಡೋಣ. ಕರ್ಣಿಸು ಒಡೆನೆಗೆ ದಶಕನ್ ಧರ ದುರದೊಳ್ ರಘುತನೂಜನಾಯು ಪ್ರಾಣಂ ಬರಗಂ ಭಾರತ್ರಿನುತಂ. ಸೊ ದರಿತ್ರಿಯೊಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳಿ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರಾಮನ ಆಯಸ್ಸು ಪ್ರಾಣದ ವಿಷಯಕ್ಕೆ ಬರಬೇಡ, ಲಕ್ಷ್ಮಣನ ಆಯಸ್ಸು ಪ್ರಾಣ ಇರುವವರೆಗೆ ಬರಬೇಡ, ರಾಮನ ಮೇಲೆ ತೊಡೆಯನ್ನ ತೋರಬೇಡ, ದಶರಥನ ಪ್ರಾಣವನ್ನ ತೆಗೆಯುವಂತಕ್ಕೆ ಹೋಗಬೇಡ.
ಸೊ ಸರಿಯಾದ ಉತ್ತರ ಬಂದು ರಾಮನ ಆಯಸ್ಸು ಪ್ರಾಣದ ವಿಷಯಕ್ಕೆ ಬರಬೇಡ. ಸೊ ವಿದ್ಯಾರ್ಥಿಗಳ ಇದು ಕದಡಿದ ಸಲಿಲಂ ಪದ್ಯದ MCQ ಕ್ವಶನ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಸವಣ್ಣನ ವಚನಗಳು ಇದರಲ್ಲಿ ಯಾವ್ಯಾವ MCQ ಕ್ವಶನ್ಸ್ ಕೇಳ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಡಿಗ್ರಿಗೆ ನಿಮಗೆ ಯಾವುದೇ ರೀತಿಯಾದ ನೋಟ್ಸ್ ಗಳನ್ನ ಕೊಡೋದಿಲ್ಲ, ನಾವು ಡಿಗ್ರಿಗೆ ಸಂಬಂಧಪಟ್ಟ ನೋಟ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಧನ್ಯವಾದಗಳು.